ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಕ್ರೇಜ್ ಹೆಚ್ಚಾಗ್ಬಿಟ್ಟಿದೆ. ಆನ್ಲೈನ್ ನಲ್ಲಿ ವಿಭಿನ್ನ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿ ಹಲವರು ನಾವು ಕೂಡ ಹೀಗೆ ಫೋಟೋ ಶೂಟ್ ಮಾಡಿಸಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಬುಕಿಂಗ್ಗೆ ಕಾಯ್ತಾ ಇದ್ದ ಆ ಟೀಮ್ಗೆ ಕಳ್ಳರು ತಮ್ಮ ಕೈ ಚುರುಕುವನ್ನ ತೋರಿಸಿದ್ದಾರೆ. ಫೋಟೋ ಶೂಟ್ ಪ್ರಿಯರೇ, ಈ ಸ್ಟೋರಿಯನ್ನ ನೋಡಿ ನೀವು ಕೂಡ ಎಚ್ಚರಿಕೆಯಿಂದಿರಿ. ಈಗೇನಿದ್ರು ಆನ್ಲೈನ್ ಯುಗ. ಆನ್ಲೈನ್ ನಲ್ಲೇ ಶಾಪಿಂಗ್, ಆನ್ಲೈನ್ ನಲ್ಲೇ ಡೇಟಿಂಗ್, ಆನ್ಲೈನ್ ನಲ್ಲೇ ಬುಕ್ಕಿಂಗ್ ಕೂಡ ನಡೆಯುತ್ತೆ. ಇನ್ನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂದ್ರೆ ಇನ್ನೂ ಹೆಚ್ಚು ಕ್ರೇಜ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕದೀಮರ ಟೀಮ್ ಕ್ಯಾಮೆರಾವನ್ನೇ ಅಭ್ಯಾಸ ಮಾಡಿದ್ದಾರೆ. ಫೋಟೋ ಶೂಟ್ಗೆ ಬುಕ್ಕಿಂಗ್ ಹೆಸರಲ್ಲಿ ದೋಖಾ, ತಮ್ಮ ಜಾಗಕ್ಕೆ ಕರೆಸಿ ಲೆನ್ಸ್ ಕ್ಯಾಮೆರಾ ಕಳ್ಳತನ. ಕಳೆದ ವಾರ ಗಣೇಶ್ ಎಂಬಾತ ಮೈಸೂರಿನ ಸಾಲಿಗ್ರಾಮದ ಭಾರ್ಗವ್ ಹಾಗೂ ವಿಜಯ್ಗೆ ಫೋನ್ ಮಾಡಿದ್ದ. ತಾನೊಬ್ಬ ಫೋಟೋಗ್ರಾಫರ್, ತನಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿರುವವರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಫೋಟೋ ಶೂಟ್ ಮಾಡಿಕೊಡುವಂತೆ ಕೇಳ್ಕೊಂಡಿದ್ದಾನೆ. ಅದರಂತೆ ಭಾರ್ಗವ್ ಹಾಗೂ ವಿಜಯ್ 75,000ಕ್ಕೆ ಆರ್ಡರ್ ಒಪ್ಕೊಂಡಿದ್ದಾರೆ. 2,000 ಕೊಟ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಂತೆ. ಫೋಟೋ ಶೂಟ್ಗೆ ಜಾಗ ನೋಡಲು ಹೋಗಿದ್ರು. ಆಗ 8 ಲಕ್ಷ ಮೌಲ್ಯದ ಕ್ಯಾಮೆರಾ ಹಾಗೂ ಲೆನ್ಸ್ ಕಳೆದುಕೊಂಡಿದ್ದಾರೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ನನಗೆ ಅವನು ಹೇಳಿದ್ರು, ನಾನು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರು, ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಈ ಆರ್ಡರ್ ಮಾಡೋಕ್ಕಾಗಲ್ಲ, ನೀವೇ ಟೇಕ್ ಓವರ್ ಮಾಡಿ ಅಂತೇಳಿ ನನಗೊಂದು ಸಬ್ ಆರ್ಡರ್ ಕೊಟ್ಟರು. ನಮಗೆ ಇದೇ ರೀತಿ ಕ್ಯಾಮ್ರಾಗಳು ಬೇಕು, ಇದೇ ರೀತಿ ಲೆನ್ಸಸ್ ಬೇಕು, ಮಾನೋಪಾಡು, ಟ್ರೈಪಾಡ್ ಎಲ್ಲ ಪ್ರೊಫೆಷ್ನಲ್ ಆಗಿ ಯಾವ ರೀತಿ ಬೇಕೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ನಾವು ಈ ಥರ ಪ್ರೊಫೆಷ್ನಲ್ ಆಗಿ ಇದಾರಲ್ಲ ಅಂತ ಯಾವುದೇ ರೀತಿ ಡೌಟ್ ಬರಲಿಲ್ಲ. ನಾವು ಮಾಮೂಲಿ ಫೋಟೋಗ್ರಾಫರ್ ಇರ್ತೀನಿ ನಂಬ್ಕೊಂಡು ಅದೇ ರೀತಿ 21 ಮೈಸೂರಿಗೆ ಬಂದು ನಾನು ಸಿನಿಮಾಟೋಗ್ರಾಫರು ವಿಜಯಣ್ಣ ಅವರು ಬುಕ್ ಮಾಡ್ಕೊಂಡಿದ್ದೆ. ಡಿಸೆಂಬರ್ 21ರಂದು ಜಾಗ ನೋಡಲು ಹಾಗೂ ಡಿಸೆಂಬರ್ 22ರಂದು ಫೋಟೋ ಶೂಟ್ ಮಾಡುವುದಾಗಿ ಬುಕ್ ಮಾಡಿದ್ರು. ಅದರಂತೆ ಗಣೇಶ್ ತಾವು ಮೈಸೂರಿಗೆ ಬಂದಿದ್ದೇವೆ ಎಂದಿದ್ದಾರೆ. ಅಲ್ಲದೆ ಭಾರ್ಗವ್ ಹಾಗೂ ವಿಜಯ್ಗೆ ದೇವರಾಜ ಮೊಹಲ್ಲದ ಲಾಡ್ಜ್ ನಲ್ಲಿ ಉಳಿಯಲು ರೂಮ್ ಬುಕ್ ಮಾಡಿದ್ರಂತೆ. ನಮ್ ಕಡೆಯವರು ದೇವರಾಜ ಮಾರುಕಟ್ಟೆ ಬಳಿ ಇದ್ದಾರೆ, ಅಲ್ಲಿ ಬಂದು ಹೇಳಿದ್ದಾರೆ. ಕೂಡಲೇ ಗಣೇಶ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ರೂಮ್ಗೆ ಬಂದು ನೋಡಿದ್ರೆ ಕ್ಯಾಮೆರಾ ಹಾಗೂ ಲೆನ್ಸ್ ಕಳ್ಳತನವಾಗಿದೆ. ನಮ್ಮ ಟೀಮ್ ಅವರೆಲ್ಲ ದೇವರಾಜ ಮಾರ್ಕೆಟ್ ಅಲ್ಲಿ ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ರೂಮಿಗೆ ಬಂದ್ಬಿಡಿ ಸರ್. ಇಲ್ಲಿಂದ ಜಸ್ಟ್ ನೆಕ್ಸ್ಟ್ ಲಲಿತ್ ಮಾಲ್ ಕಪಲ್ಸ್ ಇದ್ದಾರೆ, ಅಲ್ಲಿಗೆ ಹೋಗೋದ ಮೀಟಿಂಗ್ ಮುಗಿಸ್ಕೊಳ್ಳಿ, ಇವತ್ತು ನಾಳೆ ಶೂಟ್ ಇದೆ, ಅದೇನು ಫುಲ್ ಪೇಮೆಂಟ್ ಇವತ್ತೇ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ ನಾವು ರೂಮ್ ಲಾಕ್ ಮಾಡಿಕೊಂಡು ಊಟಕ್ಕೆ ಅಂತ ಹೋದ. ಊಟದಿಂದ ಅಲ್ಲಿಗೆ ಹೋದ್ಮೇಲೆ ಇವ್ರ ಫೋನ್ ಸ್ವಿಚ್ ಆಫ್ ಆಯಿತು. ನಮಗೆ ಡೌಟ್ ಬಂದು ನಾವು ಮತ್ತೆ ರೂಮ್ ಹತ್ರ ಓಡ್ ಬಂದು ನೋಡೋ ಅಷ್ಟೊತ್ತಿಗೆ ಇವರು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ರೂಮ್ ಓಪನ್ ಮಾಡಿ ನಮ್ಮ ಕ್ಯಾಮ್ರಾಗಳೆಲ್ಲ ಕತ್ಕೊಂಡು ಹೋಗಿದ್ದಾರೆ. ಸದ್ಯ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೋಖಾ ಮಾಡಿದ ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಕ್ರೇಜ್ ಹೆಚ್ಚಾಗ್ಬಿಟ್ಟಿದೆ. ಆನ್ಲೈನ್ ನಲ್ಲಿ ವಿಭಿನ್ನ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿ ಹಲವರು ನಾವು ಕೂಡ ಹೀಗೆ ಫೋಟೋ ಶೂಟ್ ಮಾಡಿಸಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಬುಕಿಂಗ್ಗೆ ಕಾಯ್ತಾ ಇದ್ದ ಆ ಟೀಮ್ಗೆ ಕಳ್ಳರು ತಮ್ಮ ಕೈ ಚುರುಕುವನ್ನ ತೋರಿಸಿದ್ದಾರೆ. ಫೋಟೋ ಶೂಟ್ ಪ್ರಿಯರೇ, ಈ ಸ್ಟೋರಿಯನ್ನ ನೋಡಿ ನೀವು ಕೂಡ ಎಚ್ಚರಿಕೆಯಿಂದಿರಿ. ಈಗೇನಿದ್ರು ಆನ್ಲೈನ್ ಯುಗ. ಆನ್ಲೈನ್ ನಲ್ಲೇ ಶಾಪಿಂಗ್, ಆನ್ಲೈನ್ ನಲ್ಲೇ ಡೇಟಿಂಗ್, ಆನ್ಲೈನ್ ನಲ್ಲೇ ಬುಕ್ಕಿಂಗ್ ಕೂಡ ನಡೆಯುತ್ತೆ. ಇನ್ನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂದ್ರೆ ಇನ್ನೂ ಹೆಚ್ಚು ಕ್ರೇಜ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕದೀಮರ ಟೀಮ್ ಕ್ಯಾಮೆರಾವನ್ನೇ ಅಭ್ಯಾಸ ಮಾಡಿದ್ದಾರೆ. ಫೋಟೋ ಶೂಟ್ಗೆ ಬುಕ್ಕಿಂಗ್ ಹೆಸರಲ್ಲಿ ದೋಖಾ, ತಮ್ಮ ಜಾಗಕ್ಕೆ ಕರೆಸಿ ಲೆನ್ಸ್ ಕ್ಯಾಮೆರಾ ಕಳ್ಳತನ. ಕಳೆದ ವಾರ ಗಣೇಶ್ ಎಂಬಾತ ಮೈಸೂರಿನ ಸಾಲಿಗ್ರಾಮದ ಭಾರ್ಗವ್ ಹಾಗೂ ವಿಜಯ್ಗೆ ಫೋನ್ ಮಾಡಿದ್ದ. ತಾನೊಬ್ಬ ಫೋಟೋಗ್ರಾಫರ್, ತನಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿರುವವರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಫೋಟೋ ಶೂಟ್ ಮಾಡಿಕೊಡುವಂತೆ ಕೇಳ್ಕೊಂಡಿದ್ದಾನೆ. ಅದರಂತೆ ಭಾರ್ಗವ್ ಹಾಗೂ ವಿಜಯ್ 75,000ಕ್ಕೆ ಆರ್ಡರ್ ಒಪ್ಕೊಂಡಿದ್ದಾರೆ. 2,000 ಕೊಟ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಂತೆ. ಫೋಟೋ ಶೂಟ್ಗೆ ಜಾಗ ನೋಡಲು ಹೋಗಿದ್ರು. ಆಗ 8 ಲಕ್ಷ ಮೌಲ್ಯದ ಕ್ಯಾಮೆರಾ ಹಾಗೂ ಲೆನ್ಸ್ ಕಳೆದುಕೊಂಡಿದ್ದಾರೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ನನಗೆ ಅವನು ಹೇಳಿದ್ರು, ನಾನು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರು, ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಈ ಆರ್ಡರ್ ಮಾಡೋಕ್ಕಾಗಲ್ಲ, ನೀವೇ ಟೇಕ್ ಓವರ್ ಮಾಡಿ ಅಂತೇಳಿ ನನಗೊಂದು ಸಬ್ ಆರ್ಡರ್ ಕೊಟ್ಟರು. ನಮಗೆ ಇದೇ ರೀತಿ ಕ್ಯಾಮ್ರಾಗಳು ಬೇಕು, ಇದೇ ರೀತಿ ಲೆನ್ಸಸ್ ಬೇಕು, ಮಾನೋಪಾಡು, ಟ್ರೈಪಾಡ್ ಎಲ್ಲ ಪ್ರೊಫೆಷ್ನಲ್ ಆಗಿ ಯಾವ ರೀತಿ ಬೇಕೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ನಾವು ಈ ಥರ ಪ್ರೊಫೆಷ್ನಲ್ ಆಗಿ ಇದಾರಲ್ಲ ಅಂತ ಯಾವುದೇ ರೀತಿ ಡೌಟ್ ಬರಲಿಲ್ಲ. ನಾವು ಮಾಮೂಲಿ ಫೋಟೋಗ್ರಾಫರ್ ಇರ್ತೀನಿ ನಂಬ್ಕೊಂಡು ಅದೇ ರೀತಿ 21 ಮೈಸೂರಿಗೆ ಬಂದು ನಾನು ಸಿನಿಮಾಟೋಗ್ರಾಫರು ವಿಜಯಣ್ಣ ಅವರು ಬುಕ್ ಮಾಡ್ಕೊಂಡಿದ್ದೆ.
ಡಿಸೆಂಬರ್ 21ರಂದು ಜಾಗ ನೋಡಲು ಹಾಗೂ ಡಿಸೆಂಬರ್ 22ರಂದು ಫೋಟೋ ಶೂಟ್ ಮಾಡುವುದಾಗಿ ಬುಕ್ ಮಾಡಿದ್ರು. ಅದರಂತೆ ಗಣೇಶ್ ತಾವು ಮೈಸೂರಿಗೆ ಬಂದಿದ್ದೇವೆ ಎಂದಿದ್ದಾರೆ. ಅಲ್ಲದೆ ಭಾರ್ಗವ್ ಹಾಗೂ ವಿಜಯ್ಗೆ ದೇವರಾಜ ಮೊಹಲ್ಲಾದ ಲಾಡ್ಜ್ ನಲ್ಲಿ ಉಳಿಯಲು ರೂಮ್ ಬುಕ್ ಮಾಡಿದ್ರಂತೆ. ನಮ್ ಕಡೆಯವರು ದೇವರಾಜ ಮಾರುಕಟ್ಟೆ ಬಳಿ ಇದ್ದಾರೆ, ಅಲ್ಲಿ ಬಂದು ಹೇಳಿದ್ದಾರೆ. ಕೂಡಲೇ ಗಣೇಶ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ರೂಮ್ಗೆ ಬಂದು ನೋಡಿದ್ರೆ ಕ್ಯಾಮೆರಾ ಹಾಗೂ ಲೆನ್ಸ್ ಕಳ್ಳತನವಾಗಿದೆ. ನಮ್ಮ ಟೀಮ್ ಅವರೆಲ್ಲ ದೇವರಾಜ ಮಾರ್ಕೆಟ್ ಅಲ್ಲಿ ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ರೂಮಿಗೆ ಬಂದ್ಬಿಡಿ ಸರ್. ಇಲ್ಲಿಂದ ಜಸ್ಟ್ ನೆಕ್ಸ್ಟ್ ಲಲಿತ್ ಮಹಲ್ ಕಪಲ್ಸ್ ಇದ್ದಾರೆ, ಅಲ್ಲಿಗೆ ಹೋಗೋದ. ಮೀಟಿಂಗ್ ಮುಗಿಸ್ಕೊಳ್ಳಿ, ಇವತ್ತು ನಾಳೆ ಶೂಟ್ ಇದೆ, ಅದೇನು ಫುಲ್ ಪೇಮೆಂಟ್ ಇವತ್ತೇ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ ನಾವು ರೂಮ್ ಲಾಕ್ ಮಾಡಿಕೊಂಡು ಊಟಕ್ಕೆ ಅಂತ ಹೋದ. ಊಟದಿಂದ ಅಲ್ಲಿಗೆ ಹೋದ್ಮೇಲೆ ಇವ್ರ ಫೋನ್ ಸ್ವಿಚ್ ಆಫ್ ಆಯಿತು. ನಮಗೆ ಡೌಟ್ ಬಂದು ನಾವು ಮತ್ತೆ ರೂಮ್ ಹತ್ರ ಓಡ್ ಬಂದು ನೋಡೋ ಅಷ್ಟೊತ್ತಿಗೆ ಇವರು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ರೂಮ್ ಓಪನ್ ಮಾಡಿ ನಮ್ಮ ಕ್ಯಾಮ್ರಾಗಳೆಲ್ಲ ಕತ್ಕೊಂಡು ಹೋಗಿದ್ದಾರೆ. ಸದ್ಯ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೋಖಾ ಮಾಡಿದ ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಕ್ರೇಜ್ ಹೆಚ್ಚಾಗ್ಬಿಟ್ಟಿದೆ. ಆನ್ಲೈನ್ ನಲ್ಲಿ ವಿಭಿನ್ನ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿ ಹಲವರು ನಾವು ಕೂಡ ಹೀಗೆ ಫೋಟೋ ಶೂಟ್ ಮಾಡಿಸಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಬುಕಿಂಗ್ಗೆ ಕಾಯ್ತಾ ಇದ್ದ ಆ ಟೀಮ್ಗೆ ಕಳ್ಳರು ತಮ್ಮ ಕೈ ಚುಳುಕುವನ್ನ ತೋರಿಸಿದ್ದಾರೆ. ಫೋಟೋ ಶೂಟ್ ಪ್ರಿಯರೇ, ಈ ಸ್ಟೋರಿಯನ್ನ ನೋಡಿ ನೀವು ಕೂಡ ಎಚ್ಚರಿಕೆಯಿಂದಿರಿ. ಈಗೇನಿದ್ರು ಆನ್ಲೈನ್ ಯುಗ. ಆನ್ಲೈನ್ ನಲ್ಲೇ ಶಾಪಿಂಗ್, ಆನ್ಲೈನ್ ನಲ್ಲೇ ಡೇಟಿಂಗ್, ಆನ್ಲೈನ್ ನಲ್ಲೇ ಬುಕ್ಕಿಂಗ್ ಕೂಡ ನಡೆಯುತ್ತೆ. ಇನ್ನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂದ್ರೆ ಇನ್ನೂ ಹೆಚ್ಚು ಕ್ರೇಜ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕದೀಮರ ಟೀಮ್ ಕ್ಯಾಮೆರಾವನ್ನೇ ಅಭ್ಯಾಸ ಮಾಡಿದ್ದಾರೆ. ಫೋಟೋ ಶೂಟ್ಗೆ ಬುಕ್ಕಿಂಗ್ ಹೆಸರಲ್ಲಿ ದೋಖಾ, ತಮ್ಮ ಜಾಗಕ್ಕೆ ಕರೆಸಿ ಲೆನ್ಸ್ ಕ್ಯಾಮೆರಾ ಕಳ್ಳತನ. ಕಳೆದ ವಾರ ಗಣೇಶ್ ಎಂಬಾತ ಮೈಸೂರಿನ ಸಾಲಿಗ್ರಾಮದ ಭಾರ್ಗವ್ ಹಾಗೂ ವಿಜಯ್ಗೆ ಫೋನ್ ಮಾಡಿದ್ದ. ತಾನೊಬ್ಬ ಫೋಟೋಗ್ರಾಫರ್, ತನಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿರುವವರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಫೋಟೋ ಶೂಟ್ ಮಾಡಿಕೊಡುವಂತೆ ಕೇಳ್ಕೊಂಡಿದ್ದಾನೆ. ಅದರಂತೆ ಭಾರ್ಗವ್ ಹಾಗೂ ವಿಜಯ್ 75,000ಕ್ಕೆ ಆರ್ಡರ್ ಒಪ್ಕೊಂಡಿದ್ದಾರೆ. 2,000 ಕೊಟ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಂತೆ. ಫೋಟೋ ಶೂಟ್ಗೆ ಜಾಗ ನೋಡಲು ಹೋಗಿದ್ರು. ಆಗ 8 ಲಕ್ಷ ಮೌಲ್ಯದ ಕ್ಯಾಮೆರಾ ಹಾಗೂ ಲೆನ್ಸ್ ಕಳೆದುಕೊಂಡಿದ್ದಾರೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ನನಗೆ ಅವನು ಹೇಳಿದ್ರೆ ನಾನು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರು, ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಈ ಆರ್ಡರ್ ಮಾಡೋಕ್ಕಾಗಲ್ಲ, ನೀವೇ ಟೇಕ್ ಓವರ್ ಮಾಡಿ ಅಂತೇಳಿ ನನಗೊಂದು ಸಬ್ ಆರ್ಡರ್ ಕೊಟ್ಟರು. ನಮಗೆ ಇದೇ ರೀತಿ ಕ್ಯಾಮ್ರಾಗಳು ಬೇಕು, ಇದೇ ರೀತಿ ಲೆನ್ಸಸ್ ಬೇಕು, ಮಾನೋಪಾಡು, ಟ್ರೈಪಾಡು ಎಲ್ಲ ಪ್ರೊಫೆಷ್ನಲ್ ಆಗಿ ಯಾವ ರೀತಿ ಬೇಕೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ನಾವು ಈ ಥರ ಪ್ರೊಫೆಷ್ನಲ್ ಆಗಿ ಇದಾರಲ್ಲ ಅಂತ ಯಾವುದೇ ರೀತಿ ಡೌಟ್ ಬರಲಿಲ್ಲ. ನಾವು ಮಾಮೂಲಿ ಫೋಟೋಗ್ರಾಫರ್ ಇರ್ತೀನಿ ನಂಬ್ಕೊಂಡು ಅದೇ ರೀತಿ 21st ಮೈಸೂರಿಗೆ ಬಂದು ನಾನು ಸಿನಿಮಾಟೋಗ್ರಾಫರು ವಿಜಯಣ್ಣ ಅವರು ಬುಕ್ ಮಾಡ್ಕೊಂಡಿದ್ದೆ. ಡಿಸೆಂಬರ್ 21ರಂದು ಜಾಗ ನೋಡಲು ಹಾಗೂ ಡಿಸೆಂಬರ್ 22ರಂದು ಫೋಟೋ ಶೂಟ್ ಮಾಡುವುದಾಗಿ ಬುಕ್ ಮಾಡಿದ್ರು. ಅದರಂತೆ ಗಣೇಶ್ ತಾವು ಮೈಸೂರಿಗೆ ಬಂದಿದ್ದೇವೆ ಎಂದಿದ್ದಾರೆ. ಅಲ್ಲದೆ ಭಾರ್ಗವ್ ಹಾಗೂ ವಿಜಯ್ಗೆ ದೇವರಾಜ ಮೊಹಲ್ಲಾದ ಲಾಡ್ಜ್ ನಲ್ಲಿ ಉಳಿಯಲು